ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾದಂಕ ಅನುಪೋಷೀಲಂ ಬಸವಂ ಜನ ಬಸವ ರಕ್ಷುತ್ತಿದ್ದನ್ನು ಸಂಗನ ಬಸವ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣಂನ ಎಲ್ಲ ಸಂತರ ಮಹಂತರ ದಾರ್ಶನಿಕರನ್ನ ಕರ್ತಿಗೆ ಸ್ಪರ್ಶುತ್ತಾ ಗ್ರಾಮದಲ್ಲಿ ನಮ್ಮ ಕಂಪನಿ ಭಾಳ ಭಕ್ತಿಯಿಂದ ಇವತ್ತು ತುಲಾಭಾರ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ. ಇದೊಂದು ಭಕ್ತಿ ಸಮರ್ಪಣೆ ಕಾರ್ಯಕ್ರಮ. ಜೀವನದೊಳಗೆ ಏನು ಮಾಡಿದ್ದೀವಿ ಎದಕ್ಕೆ ಕೊಟ್ಟಿವಿ ಅಂತ ಇದು ಬಹಳ ಮುಖ್ಯ. ಜೀವನದೊಳಗೆ ಒಳ್ಳೆಯ ಕೆಲಸಕ್ಕೆ ಯಾವ ದಾನ ಕೊಡೋ ಮುದ್ದಾಮ ಕೊಡೋಕೆ ಆಗೋದಿಲ್ಲ, ಈ ರೂಪದ ದಾನ ಕೊಡೋದು ನಾವೆಲ್ಲ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ಗವಿಸಿದ್ದಪ್ಪ ಕನಗುಡಿ ಅಂತ ಕಂಪನಿ ಭಾಳ ಎಲ್ಲ ಭಕ್ತಿಯಿಂದ ಭಾಳ ಸೇವೆ ಮಾಡಿದ. ಭಾಳ ಬರ್ತದ ಬಂದಂಥ ವ್ಯಕ್ತಿ ಅವ ಸಣ್ಣ ಇದ್ದಾಗಿಂದ ಪರಿಚಯ ನನ್ನ ಹತ್ರ ಇದ್ದ, ಭಾಳ ಇಷ್ಟಿದ್ದಾಗಿಂದ ಪರಿಚಯ ಭಾಳ. ಶಾಲೆ ಕಲಿಯಲ್ಲಿ ಬಿಟ್ಟಿದ್ದವ, ನಾನು ಹೋಗೋ ಮತ್ತೆ ಗದಿ ಕಳಿಸಿದ ನಡಿಯಪ್ಪ ಅಂತೇಳಿ. ಮತ್ತೆ ಟಿ ಸಿ ಪರೀಕ್ಷೆ ಆಯ್ತು, ಎಲ್ಲ ಡ್ರಾಯಿಂಗ್ ಪರೀಕ್ಷೆ ಎಲ್ಲ ಆಯ್ತು. ಸರ್ಕಾರ ಡ್ರಾಯಿಂಗಿಂದ ತೆಗೆದು ಬಿಡ್ತು. ಒಟ್ಟ ಏನು ಅವನು ಡ್ರಾಯಿಂಗ್ ಅಷ್ಟ ಗೌಸಿದ್ದ ಡ್ರಾಯಿಂಗ್ ಪರೀಕ್ಷೆ ಐತಿ. ಹೋರಾಟ ಮಾಡಿ ಮಾಡಿ ಅಂತೂ ಅವನ ಮನಸ್ಸು ಇತ್ತು. ಅವರೂ ಎಷ್ಟು ಕಷ್ಟಪಟ್ಟಾರ ಗೌಸಿದ್ದ ತಾಯಿ. ಇದು ಗದಿನಾಗ ಅವ್ರ ಮನ್ಯಾಗ ಇವ್ರ ಮನೆ ಅಲ್ಲಿ ಇಲ್ಲಿ ಎಷ್ಟು ಮಂದಿಯಾಗ ಅಡಿಗೆ ಮಾಡಿ, ಎಷ್ಟು ಮಂದಿ ಅಡಿಗೆ ಮಾಡಿದ್ದು, ಎಷ್ಟು ಮಂದಿ ಭಾಳ ಕಟ್ಟತೀವಿ ಅಮ್ಮ. ಅವ್ನ ಕಟ್ಟದ ಪರಿಹಾರದಿಂದ ಎಲ್ಲ ಆಗಿ ಗೌಸಿದ್ದಪ್ಪ ಇವತ್ತು ಟೀಚರ್ ಆಗಿದೆ, ಶಿಕ್ಷಕ ಇದ್ದಾನೆ, ಒಳ್ಳೆಯದಾಗಿದೆ, ಚಲೋ ಆಗಿದೆ. ಮತ್ತು ಅದೇ ರೀತಿ ಅವ್ನ ಮಗಳು ಕೂಡ ಶಿಕ್ಷಕರು. ಅವ್ರ ಭಕ್ತಿಯಿಂದ ಅವ್ರ ತಾಯಿ ಮಾಡಿದ ತ್ಯಾಗದಿಂದ ಒಳ್ಳೆಯ ಕೆಲಸ ಆಗಿದೆ. ಅದಕ್ಕೆ ಭಾಳ ಭಕ್ತಿ ಸಮರ್ಪಣೆ ಕಾರ್ಯಕ್ರಮ, ಭಾಳ ಸಂತೋಷ ಸಮಾರಂಭ. ಭಾಳ ಭಕ್ತಿಯಿಂದ ಬುದ್ಧಿ ನಾವು ದಯಮಾಡಿಸ್ಬೇಕು. ನಾನು ತಮ್ಮ ತುಲಾಭಾರ ಕಾರ್ಯಕ್ರಮ ತಿಳ್ಕೊಂಡು ಹೇಳಿ ಭಾಳ ಭಕ್ತಿಯಿಂದ ಬರಮಾಡ್ಕೊಂಡ ನಾವು ಭಾಳ ಸಂತೋಷದಿಂದ ಬಂದಿದ್ದೀವಿ. ಹೊಸ ಮನೆ ಪ್ರವೇಶ ಮತ್ತು ತುಲಾಭಾರ ಕಾರ್ಯಕ್ರಮ ಇವೆಲ್ಲ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮ ಎಲ್ಲರೂ ಕೂಡ ಮಾಡಿದರೆ ಭಾಳ ಸಂತೋಷ. ನಾನು ಮ್ಯಾಗೇರಿ ಕಾರ್ಯಕ್ರಮ ಅಂದ್ರೆ ಯಾವಾಗಲೂ ಮ್ಯಾಗೇರಿ ವಿಶೇಷವಾದ ಕಾರ್ಯಕ್ರಮ. ಮ್ಯಾಗೇರಿ ಅಂದ್ರೆ ಭಾಳ ಭಕ್ತಿ ತಗೊಂಡು ಮ್ಯಾಗೇರಿ ಅಂದರೆ ಭಾಳ ಸಂತೋಷ. ಎಲ್ಲರೂ ಕೂಡ ಎಲ್ಲ ಸಂಬಂಧ ಬರ್ತೀವಿ. ಮ್ಯಾಗೇರಿಂದ ಹಿರಿಯರು, ಯುವಕರು ಕಾರ್ಯಕ್ರಮ ಎಲ್ಲರೂ ಬಂದಾರೆ. ಭಾಳ ಸಂತೋಷ ಕಾರ್ಯಕ್ರಮ ಇದು. ತುಲಾಭಾರ ಕಾರ್ಯಕ್ರಮ ಇವತ್ತಿಂದ ಅಲ್ಲಿದು, ಇದು ಬಹುಕಾಲದಿಂದ ಬಂದಂಥ ಕಾರ್ಯಕ್ರಮ. ಇದು ಇವತ್ತಿಂದ ನೆನ್ನಿದ ಏನು ಹೊಸದಾಗಿ ಮಾಡಕತ್ತಾರ. ಮಹಾಭಾರತ ಕಾಲದ ಬಂದಂಥ ಕಾರ್ಯಕ್ರಮ ಇದು ತುಲಾಭಾರ ಕಾರ್ಯಕ್ರಮ. ಇವತ್ತಿಂದ ಹಳೆ ಕಾರ್ಯಕ್ರಮ ಇದು. ಹಿಂದೆ ಮಹಾಭಾರತ ಕಾಲದೊಳಗೆ ರುಕ್ಮಿಣಿ ಕೃಷ್ಣನ ತುಲಾಭಾರ ಕಾರ್ಯಕ್ರಮ ಇಲ್ಲ. ಕೃಷ್ಣಿಗೆ ಎಷ್ಟು ಮಂದಿ ಹೆಂಡ್ರು, ಎಷ್ಟು ಮಂದಿ ಕೃಷ್ಣಿಗೆ ಹೆಂಡ್ರು? 16,000. ನೀವು ಒಬ್ಬೊಬ್ಬರು ಮಾಡ್ಕೊಂಡು ಬೊಮ್ಮೆ ಬರ್ಸಿ ಒಬ್ಬೊಬ್ರು ಮಾಡ್ಕೊಂಡು ನೀವೆಲ್ಲ ಅವು 16,000 ಮಂದಿ ಮಾಡ್ಕೊಂಡು ಮಾರಿ ಹ್ಯಾಂಗೆ ಮೇಂಟೈನ್ ಮಾಡಿ 16,000 ಮಂದಿನ ಒಬ್ಬರು ಮೇಂಟೈನ್ ಮಾಡೋದು ಭಾಳ ಕಷ್ಟ. 16,000 ಮಂದಿ ಮಾಡ್ಕೊಡ್ತಾನೆ ಕೃಷ್ಣ. ಎಷ್ಟು ತ್ರಾಸಾಗಿರ್ಬೇಕು ಅವಾಗ. ಅದ್ರಾಗ ಒಬ್ಬ ಸತ್ಯ ಬಾಬಂತ ಒಬ್ಬಾಕಿ ಸತ್ಯರಾಜ ಮಹಾರಾಜ ಮಗ ಆಕಿ ಭಾಳ ಗರಿಬೇಕಿ, ಭಾಳ ಸೊಕ್ಕಿಬೇಕಿ. ಆಕೆಗೆ ನಾನಾ ಭಾಳ ಚೆಲುವೆ, ಕೃಷ್ಣನ ಮಾಡಿ ಭಾಳ ಪ್ರೀತಿ ಇಟ್ಟುಕೊಂಡು ಭಾಳ ಗರಿಬಿತ್ತು ಆಕೆಗೆ. ಹೀಗೆ ಮಾಡಿ ನಾನಾ ಅಂತ ಸೊಕ್ಕು ಬಾಯ್ತಕ್ಕಿಗೆ. ಒಂದು ದಿವಸ ನಾರದ ಬಂದ. ನಾರಾಯಣ ಭಾರತ ಕುಂದ್ರಿಸಿ ಪಾತ್ ಪೂಜೆ ಮಾಡಿ ಎಲ್ಲ ಮಾಡಿ ಕುಂತು ಕೇಳ್ಕೊಡ್ಲಕ್ಕೆ. ಈಗ ಹೆಂಗೆ ಪಾತ್ ಪೂಜೆ ಮಾಡಿದ್ರೆ ಹಂಗೆ. ಏನಪ್ಪ ಸ್ವಾಮಿ, ನಾನು ಎಷ್ಟು ಸಲ ಹುಟ್ಟು ಬರ್ತೀನಿ ಅಷ್ಟು ಸಲ ಕೃಷ್ಣನ ಗಂಡ ಅವರು ನಮಗೆ ಏನು ಮಾಡಬೇಕು ಅಂತ ಕೇಳಕ್ಕೆ. ಸಿಕ್ಕಿ ಬಾಂಧವ ಯಾರು ನಾನು ಮತ್ತೆ ಜಗಳ ಹಚ್ಚು ಮಗ ನಾರದಂದ್ರೆ ನಾನು ಕೂಡ ಜಗಳ ಹತ್ತವ. ಸಿಕ್ಕಿ ಬಾಂಧಿ ಅಂದ ನೀನು ಸ್ವಂತ ಮೂರ್ತಿ ಬಾಂಧವ. ಆಯ್ತು ನೋಡಮ್ಮ, ಈ ಜನ್ಮದಾಗ ನೀವು ಭಾಳಷ್ಟು ಗೋದಾನ ಕೊಟ್ಟು ಬಾಯ್ತು ಗೋದು ಹಚ್ತೀರಿ, ಭೂಮಿ ದಾನ ಭೂಮಿ ಗಳಿಸ್ತೀರಿ, ಬಂಗಾರ ಕೊಟ್ಟು ಬಂಗಾರ ಗಳಿಸ್ತೀರಿ. ಈ ಜನ್ಮದಾಗ ಏನು ಕೊಡ್ತೀನಿ ದಾನನ ಈ ಮುಂದಿನ ಜನ್ಮ ಅದಾಗತ್ತೆ. ಅದಕ್ಕೆ ಕೃಷ್ಣ ದಾನ ಕೊಟ್ಟು ಕೃಷ್ಣ ಗಂಡ ಬರ್ತಾವ ಅಂತ ಹೇಳ್ಬಿಟ್ಟವ. ಇವ ಹೇಳಿದ ಆ ಕೂತ್ಕೊಂಡು ಹೂ ಅಂತ ಕೇಳಿಬಿಟ್ಲು. ಕೃಷ್ಣನ್ ಕರ್ಸಿದ್ಲು. ಕರ್ಸಿದ ಇವತ್ತು ದಾನ ಕೊಟ್ಟು ಕಳಿಸ್ಬಿಟ್ಟು ತನ್ನ ತಮ್ಮೂರು ವರ್ಷ ಕರ್ಕೊಂಡು ಹೋಗ್ಬಿಟ್ಟವ ನಾರ್ದ. ಈಕೆ ಒಬ್ಬಕ್ಕಿದ ಹಕ್ಕೈತಾ? 16,000 ಮಂದಿ ಈಕೆ ಒಬ್ಬಕ್ಕಿದ ಹಕ್ಕೈತಾ? ಮರ್ದಿಸ್ ಗೊತ್ತಾಯ್ತು. ಬಂದರು ಸ್ವಾತಿ 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 ಚೀರಾಕಿದ. ನಮ್ಮ ಸ್ವಾಮಿ ನನಗೆ ಹೇಳಿದ ಹಂಗೆ ನೀವು ದಾನ ಕೊಡ್ತೀವಿ, ಹ್ಯಾಂಗೆ ಕೊಡ್ತೀವಿ ಅಂತ. ಹೊತ್ತು 3 ತಿಂಗಳು ಸ್ವಾತಿ ತೀರ್ದು ಅರ್ಧ ಸ್ವಾತಿ ಹರಿದ ತೆಗೆದು 16,000 ಬಂದು ಆಕೆ ಸ್ವಾತಿ ದಿವಸ ತೀರ್ದು ಬೈದು ಆಕೆ ಅರ್ಧ ಸ್ವಾತಿ ಹರಿದೋಗಿತ್ತು. 3 ತಿಂಗಳು ಮತ್ತೆ ಬಂದ ನಾರಾಯಣ ಬಾರ ನಾರದ ಬೆಂಕಿ ಹಚ್ಚ ಬಾಂಧಕ್ಕೆ. ಏನು ಅಂದ ಪುಣ್ಯಾತ್ಮ, ನಾನು ಕೃಷ್ಣ ವಾಪಸ್ ಕೊಟ್ಟು ಬಾಂಧಕ್ಕೆ. ನಾ ಸಾಯ್ತಿಲ್ಲ ಅಂದ್ರೆ ಅಲ್ಲಮ್ಮ, ಒಂದ್ಸರಿ ದಾನ ಕೊಟ್ಟದ್ದು ವಾಪಸ್ ತಗೋಬಾರ್ದು. ಬಂಗಾರ ದಾನ ಕೊಡ್ಲಿ, ಮನಿ ದಾನ ಕೊಡ್ಲಿ, ಭೂಮಿ ದಾನ ಕೊಡ್ಲಿ, ದುಡ್ಡು ದಾನ ಕೊಡ್ಲಿ, ಒಂದ್ಸರಿ ದಾನ ಭಾಳ ಕೇಳ್ಬಾರ್ದಮ್ಮ. ಯಪ್ಪಯ್ಯ ನಾ ಸಾಯ್ತು ಮರ, ನಾನು ಗಂಡ ಕೃಷ್ಣ ಕೊಟ್ಬಿಡಪ್ಪ ಅಂತ. ಹೌದಾ? ಅದ ಸ್ವತ್ತು ಮುರಿದಕ್ಕೆ ಅಂತ ತಿಳ್ಕೊಂಡವ. ಆಯ್ತಮ್ಮ, ನಿನ್ಗೆ ಎಷ್ಟು ತ್ರಾಸ ಆಗೈತೆ ಅಂದ್ರೆ ನೀನು ಅವ್ನು ತೂಕದ ಬಂಗಾರ ಕೊಟ್ಬಿಟ್ಟು ಕೊಡ್ತೀನಿ ಅಂದವ. ಓಹೋ ಅಂದಕ್ಕೆ. ಅವ್ನು ತೂಕದ ಬಂಗಾರ ಕೊಡ್ಬಂದು ಸಾಕತ್ತಿತ್ತಕ್ಕೆ ಸತ್ಯಭಾಮಿಗೆ. ಆಯ್ತು, ಕೃಷ್ಣನ್ ಕರ್ಸಿದ್ರು. ಒಂದು ತೂಕ ಹೀಗೆ ಕುಂತಿವಲ್ಲಿ ಈಗ ಒಂದು ಕಡೆ ಕುಂದಿರ್ಸಿದ್ರೆ ಆಕೆ ಹತ್ತಕತ್ತಿದ್ರು. ಹಚ್ಚಿದ್ಲು ಎಷ್ಟು ಆಕಿದು 16,000 ಆಕಿದು ದೊಡ್ಡ ಪಾರ್ಟಿ ಇತ್ತಕ್ಕಿದ್ದು. 16,000 ಮಂದಿ ಹೆಂಡ್ರೋಗ ಆಕೆ ದೊಡ್ಡ ಪಾರ್ಟಿ ಇತ್ತು. ಅವ್ರದ್ದಾಗಿ ತಂದು ಅವರು ಎಲ್ಲ ತಂದು
ಕೃಷ್ಣ ಎಷ್ಟು ವಜ್ಜೆ ಇದ್ದ ಅದು 2 ಪಟ್ಟು ಹಚ್ಚಿದ್ಲು. ಕೃಷ್ಣ ಪಳ್ಳಿ ಮ್ಯಾಕೆ ಹೇಳಿದ್ ನಮ್ಮ ಬದುಕು ನೇಗ್ತೇನೆ ಮ್ಯಾಕೆ ಹಂಗೆ ಹೇಳಿದ ನಮ್ಮ ಪಳ್ಳಿ ಏನು ಮಾಡಲಿ ಏನು ಚಿಂತೆ ಮಾಡಕತ್ತಿಲ್ಲ. ಎಲ್ಲಕ್ಕಿಂತ ಹಿರಿಯಕ್ಕೆ ಯಾರಪ್ಪ ಪಟ್ಟದರ್ಶಿ ರುಕ್ಮಿಣಿ. ಯಾಕಂದ್ರೆ ಅವಾಗ ಮೂರ್ತಿದ್ಲಕ್ಕೆ ಆಕೆ ಹಿರಿಯಕ್ಕೆ ನಿಜವಾಗ ಕೃಷ್ಣ ತಕ್ಕ ಹೇಳ್ತಾರೆ ರುಕ್ಮಿಣಿ ಒಬ್ಬಕ್ಕೆ. ಏನು ಮಾಡಲಿ ಆಕೆ ನೆಪ್ಪಾತು ಓಡಿ ಹೋದ ಕಿತ್ತಕ್ಕೆ. ಆಕೆ ಅದ ಸ್ನಾನ ಮಾಡಿ ಕೈಯಲ್ಲಿ ತುಳಸಿ ಪತ್ರ ಇಟ್ಕೊಂಡು ಕೃಷ್ಣ 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 ಅಂತ ಹೊಂಟಿದ್ಲು ಪೂಜಾಕ್ಕೆ ಹೋಗಿ. ಯಾಕಂತ ಹೋದಕ್ಕೆ ಯಾಕಂತ ಇದ ಮೊದಲ ಇದು ಬೆಕ್ಕ ಅದು ಯಾಕ ಇದ ಯಾಕಂತ ಮೊದಲ ಸಲ ಇದ್ದು ಯಾಕಂತ ಒಮ್ಮೆ ನಿಂತಿಲ್ಲ ಆಕೆ. ಆಯ್ತು ಬಾರೋ ಹೊಸತ್ ಬಾರೋ. ಏನು ನಾವು ತಪ್ಪು ಮಾಡಿದ್ದೀನಿ. ಏನು ಮಾಡಿದ್ಯಾ? ನಮ್ಮ ಸ್ವಾಮಿ ನಿಮ್ಗೆ ಯಾರಿಗೆ ಹೇಳಿದಂಗೆ ದಾನ ಕೊಟ್ಬಿಟ್ಟಿನಿ, ಅದಕ್ಕೆ ಅವ್ರು ತೂಕದ ಬಂಗಾರ ಕೊಡ್ಬೇಕು. ತಪ್ಪು ಮಾಡಿ ನಾನು ಅವ್ರು ತೂಕದ ಬಂಗಾರ ಕೊಡ್ಬೇಕಂತ ಅದಕ್ಕೆ ಎಲ್ಲ ಹಚ್ಚಿ ಇನ್ನೊಂದು ಸ್ವಲ್ಪ ಕಂಬಿದೈತಿ ಅಂದು. ಅಯ್ಯೋ ನನ್ನ ಹತ್ರ ಬಂಗಾರ ಬರ್ಬೇಕು ಅಂದಕ್ಕೆ. ನನ್ನ ಹತ್ರ ಬಂಗಾರ ಬರ್ಬೇಕು. ಕೃಷ್ಣಾನ ಹೆಸರ ಬಂಗಾರ ನನಗೆ. ಕ್ಯಾಕಿ ಹೊಡಿದಾತ ಅದು. ಕೃಷ್ಣಾನ ಹೆಸರ ಬಂಗಾರ ಮತ್ತೆ ಬೇರೆ ಬಂಗಾರ ನನ್ನ ಹತ್ರ. ಏನ್ ಮಾಡ್ಲಿ ಗೊತ್ತಾಯ್ತು ರುಕ್ಮಿಣಿಗೆ. ಈಗ ತ್ರಾಸು ಗೊತ್ತಾಯ್ತು. ಕೈಯಾಗ ತುಳಸಿ ಪತ್ರೆ ಇತ್ತು. ಕೃಷ್ಣ ಪೂಜೆ ಮಾಡಿ ಕೊಟ್ಟಿದ್ದ. ಕೈಯಾಗ ಒಂದು ತುಳಸಿ ಪತ್ರೆ ಎಷ್ಟು ಒಂದು 10 kg ಇರ್ತದ. ಹೇಳ್ತದೆ ತುಳಸಿ ಪತ್ರೆ ಒಂದು ತುಳಸಿ ಪತ್ರೆ ಹೇಳ್ತದೆ. ಒಂದು ಗುಂಡು ಸೇರ್ತದೆ ನೋಡಿದ್ಲು. ಕೈಯಾಗಿತ್ತು. ಕೃಷ್ಣನ ಧ್ಯಾನ ಮಾಡಿದ್ಲು. ತೊಗೊಂಡು ಅವತ್ತು ಕೊಟ್ಟದನ್ನ ಅದನ್ನು ತಂದು ಹಚ್ಚಿದ್ಲು. ಏನು ಒಂದ ತುಳಸಿ ಪತ್ರಿನ ಹಚ್ಚಿಗೆ ಹಚ್ಚಿಲ್ಲ ಪಟಕ್ನ ಹಾಕಿದ್ದು ಬಿಡು ಕೃಷ್ಣದ ಹಾಕಿದಾಗ. ಅದಕ್ಕೆ ಭಕ್ತಿ ಭಾಳ ಮುಖ್ಯ. ಭಕ್ತಿಯಿಂದ ಅಸಾಧ್ಯವರೇ ಇವೆಲ್ಲ ಬರೀ ಕಾಮುಕರು ಅದಾರು, ಬರೀ ಸುಖ ಬಯಸೋರು. ಆ ರುಕ್ಮಿಣಿ ಸದಾ ಕೃಷ್ಣನ ಧ್ಯಾನದಾಗ ಇರ್ತಿದ್ಲು. ಅದು ಒಂದು ತುಳಸಿ ಪತ್ರ ಹಚ್ಚಿದಾಗ ಪಟಕ್ನ ಹಾಕಿದ್ಬಿಟ್ಟ. ಅವತ್ತಿಂದ ನಾವೆಲ್ಲ ಮಕ್ಕಳು ಸರಸ ಮಾಡಾಕ್ತೀವಿ. ಯಾರು ಕೃಷ್ಣನ್ ತಕ್ಕ ಹೆಂಡತಿ ಯಾರಂದ್ರೆ ಸ್ವಲ್ಪ ಕಮ್ಮಿ ಮಾಡೋ ಕೃಷ್ಣನ್ ತಕ್ಕ ಹೆಂಡತಿ ಯಾರಂದ್ರೆ ರುಕ್ಮಿಣಿ ಒಬ್ಬಕ್ಕೆ. ನಾವೆಲ್ಲ ಖಾಲಿ ಕಮ್ಮಿ ದಿವಸ ಅದಕ್ಕೆ ಕೃಷ್ಣ ತಕ್ಕ ಹೆಂಡತಿ ಯಾರು ರುಕ್ಮಿಣಿ ಒಬ್ಬಕ್ಕೆ ಅಂತಕೊಂಡು ಹೇಳಿ ಎಲ್ಲ ಮಂದಿ ಕುಡ್ಕೊಂಡು ಕಾರ್ತಿಕ್ ಸುದ್ ದ್ವಾದಶಿ ತುಳಸಿ ಲಗ್ನ ಮಾಡ್ತಾರೆ. ತುಳಸಿ ಲಗ್ನ ಭಾಳ ಚಲೋ ಐತೆ ಅಂತಿರಲಿಲ್ಲ ಏನು ಮಾತಂಗೆ. ಕಾರ್ತಿಕ್ ತುಳಸಿ ಲಗ್ನ ಭಾಳ ಚಲೋ ಐತೆ ಕಾರ್ಯಕ್ರಮ. ಮುಹೂರ್ತ ಭಾಳ ಚಲೋ ಐತೆ. ತುಳಸಿ ಲಗ್ನ ದಿವಸ ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತೀರಿ. ಹಾಗೆ ಅವತ್ತ ಮಾಡಿದ್ದು ಕೃಷ್ಣನ ರುಕ್ಮಿಣಿ ಎಲ್ಲರೂ ಕುಡ್ಕೊಂಡು ಲಗ್ನ ಮಾಡ್ತಾರೆ ಅವತ್ತ. ಅದು ತುಳಸಿ ಲಗ್ನ ಅಂತ ಹೇಳಿ. ಅದಕ್ಕೆ ಇವತ್ತೆಲ್ಲ ಕುಡ್ಕೊಂಡು ನೀವೆಲ್ಲ ಆ ಹಿಂದಿನ ಕಾರ್ಯಕ್ರಮ ನೆನಪು ಮಾಡ್ಕೊಂಡು ನಮ್ಮ ಗೌಸಿದ್ದ ಭಾಳ ಭಕ್ತಿಯಿಂದ ಅವನ ತಂಗಿ ಅಕ್ಕ ಅವ್ರ ತಂಗಿ ಗಂಡ ಎಲ್ಲರೂ ಬಂದಾರೆ. ಭಾಳ ಭಕ್ತಿಯಿಂದ ಕಾರ್ಯಕ್ರಮ ಕತ್ತೀರಿ ಎಲ್ಲರೂ ನೀವೆಲ್ಲ ಭಾಳ ಸಂತೋಷ ಸಮಾರಂಭ. ಅದಕ್ಕೆ ಗೌಸಿದ್ದನಿಗೆ ಅವನ ಪರಿಶ್ರಮ, ಅವನ ಮನಸ್ಸು, ಅವ್ರ ತಾಯಿ ತ್ಯಾಗ ಗುಣ. ಅವ್ರ ತಾಯಿ ಎಷ್ಟು ಕೆಲಸ ಮಾಡಿ ಎಷ್ಟು ತ್ಯಾಗ ಮಾಡಿ. ಅವ್ರ ತಾಯಿ ಅಂದ್ರೆ ಗದಿನ್ಯಾಗ ಅವ್ರ ಮನೆಗೆ ಇವ್ರು ರೊಟ್ಟಿ ಮಾಡಿ ಅಲ್ಲಿ ಮಾಡಿ ಆಚೆ ಗಂಡ ಅಂತ ಕುಂಟು ಸೋಮಗ ಒಬ್ಬ ಆಚೆ ಗಂಡ. ಈ ಗೌಸಿದ್ದ ತಂದು ಕುಂಟ ಇದ್ದವ. ನಮ್ಮ ಅರ್ಧಾಗಿದ್ದ ಒಂದು 4-5 ತಿಂಗಳು ಇದನ್ನು 2 ವರ್ಷ ಇದ್ದವ. ಕುದುರೆ ಮತ್ತೆ ಇದ್ದ ಅವಾಗ ಸೂರವ ಅವ್ನ ಕೈಯ ಬಾಯ ಮಾಡಿ ಪಾರದಕ್ಕೆ ಕವದ ಅವಾಗ ಸತ್ತು ಹೋಗ್ಬಿಟ್ಟವ. ಈ ಅಮ್ಮ ಕಷ್ಟಪಟ್ಟು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವ್ರ ಮನೆ ಯೂಸ್ ಕೆಲಸ ಮಾಡಿ ಆಕಿನ ತಪಸ್ಸಕ್ತಿಯಿಂದ ಗೌಸಿದ್ದ ಇವತ್ತಿ ಮಟ್ಟಕ್ಕೆ ಬಂದ. ಸೀತಾ ಆಕೆ ತಪಸ್ಸು, ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂತು ನಾನು ನವಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟಗಳಲ್ಲಿ ಹೆತ್ತು ಸಾವು ನೋವು ಸಹಿಸಿದವಳು ತಾಯಿಯಲ್ಲವೇ ತಾಯಿ ಉಪಕಾರ ಭಾಳ ಒಂದು ಹೆರಿಗೆ ಒಂದು ಸತ್ತು ಹುಟ್ಟಿದಾಗ. ಅದಕ್ಕೆ ನಮ್ಮ ಗರ್ಸಿದ ತಾಯಿ ಭಾಳ ಕಷ್ಟಪಟ್ಟು ಅಯ್ಯೋ ಯಾಕೆ ಶ್ರಮ ಗಾಂಡ್ದಾಗ ಹುಚ್ಚಿಬೇಡ ಸೋಮ ಇದು ನೋಡಿದ್ದು ನಾನು ಹೇಳ್ತಾನೆ. ನಮ್ಮ ಅರ್ಧಾಗ ಒಂದು 2 ವರ್ಷದ ಒಂದು ಕುದುರೆ ಮತ್ತೆ ಕುಂಟು ಬಟ್ಟೆ ಬಗ್ಗೆ 2 ಕಾಲು ಕುಂಟಿದ್ರು ಅವನು. ಯಾರು ನೋಡಿರಲಿ ನೀವು 2 ಕಾಲು ಕುಂಟ ಇದ್ದು ಅವನು. ಇದ್ದ ಮಾಡಿದ ಹೋದ ಅವ್ನು ಹೋಗಿದ್ದು ಎಷ್ಟು ಕಷ್ಟಪಟ್ಟ ಅಮ್ಮ ಕಷ್ಟಪಟ್ಟು ಮಾಡಿ ಅವನಿಗೆ ಓದಿಸಿ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದ. ಯಾಕಂದ್ರೆ ಆಕೆ ತ್ಯಾಗ ಬಹಳ ದೊಡ್ಡದು. ಗೌಸಿದ ತಾಯಿ ತ್ಯಾಗ ಬಹಳ ದೊಡ್ಡದು, ತುಂಬ ಬಹಳ ದೊಡ್ಡದು. ಒಬ್ಬ ಮಗಳು ಆಕೆ ಟೀಚರ್ಗಳ ಭಾಳ ಚಂದ ಐತಿ, ಚಲೋ ಐತಪ್ಪ. ಇದೇ ಪ್ರಕಾರವಾಗಿ ಗೌಸಿದ್ದನ ಸಂಸಾರ ಅವ್ರ ಮನಸ್ಸಿಗೆ ಚಲೋ ಆಗಿದೆ. ನೋಡಿ ಸರಮಾನ್ಸ ಮನೆ ಕಟ್ಟಿ ಚಂದ ಐತಿ. ಮನೆ ಇರೋಕೆ ಮನೆ ಅಡಿವಾಗ ಹೊಲ ಊರಾಗ ಮನೆ ಇರ್ಬೇಕು. ಇರೋಕೆ ಅಡಿವಾಗ ಹೊಲ ಇರ್ಲಿಕ್ಕೆ ಊರಾಗ ಮನೆ ಇರಬೇಕು, ಅದು ಗೌರವ. ಅದಕ್ಕೆ ಅದ ದೃಷ್ಟಿಯಿಂದ ಈ ಸ್ವಾಮಿ ನೌಕರಿ ಸಿಕ್ತು, ಎಲ್ಲ ಚಲೋ ಆಯ್ತು, ಎಲ್ಲ ಆಯಿತು. ಸ್ವಾಮಿ ಒಳ್ಳೆ ಕೊಟ್ಟಿಲ್ಲ ಮನೆ ಕಚ್ಚಿದ ಮನೆ ಭಾಳ ಸರ್ವಾಂಗ ಸುಂದರವಾಗಿ ಚಲೋ ಆಗಿದೆ. ಇದೇ ಪ್ರಕಾರವಾಗಿ ಗೌಸಿದ್ದಂಗೆ ಇನ್ನೂ ಇವತ್ತೇನು ತುಲಾಭಾರ ಮಾಡಿಲ್ಲ. ಇದಕ್ಕಿಂತ 10 ಪಟ್ಟು 100 ಪಟ್ಟು 1000 ಪಟ್ಟು ಸ್ವಾಮಿ ಅವ್ರು ಸಂಪತ್ತು ಕೊಡಲಿ, ಅದು ಒಳ್ಳೆಯದಾಗಲಿ. ಅವ್ರ ಮಂತಂಕ ಅವ್ರ ಅವನಿಗೆ ಅವ್ರ ಮನೆಯವರಿಗೆ ತಂಗಿನ ಗಂಡ ಎಲ್ಲರಿಗೂ ಒಳ್ಳೆಯದು ಶುಭ ಮತ್ತೊಂದು ಎಲ್ಲರಿಗೂ ಶುಭವನ್ನು ಹಾರೈಸಿ ನಾನು ಮಾಡ್ತೀನಿ. ಟೈಮ್ ಬಾಗಿತ್ತ ಇನ್ನೂ ಹೋಗ್ಬೇಕು.
ಪೂಜಾ ಮುಗಿಸ್ಕೊಂಡು ಸಂತರು ಹೋಗಿ ಹೊಸ ತೀರ್ಥ ಸ್ನಾನ ಮಾಡಿ ಮೂಡೂರು ತಿರುಗಿಸೋದು ಇಷ್ಟು ಕಾರ್ಯಕ್ರಮದವು ಅದಕ್ಕೆ ಎಲ್ಲರೂ ಶುಭವಾಗಿ ಮಂಗಲ ಬರ್ತದೆ.